ಕ್ವಾರಿ ವಿಚಾರಕ್ಕೆ ಗಲಾಟೆ ಆಗಿದೆ. ಲೈವ್ ನಲ್ಲಿ ಶೂಟ್ ಮಾಡಲಾಗಿದೆ. ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕ್ವಾರಿ ವಿಚಾರಕ್ಕೆ ಗಲಾಟೆ ನಡೆದಿದೆ. ರಾಜ್ಯಾರೋಷವಾಗಿ ಗನ್ನನ್ನ ಹಿಡಿದು ಶೂಟ್ ಮಾಡಿದಾನೆ ವ್ಯಕ್ತಿ. ಅದೃಷ್ಟವಶಾತ್ ಬುಲೆಟ್ ತೊಡೆಗೆ ತಗಲಿ ಬದುಕುಳಿದಿದ್ದಾನೆ ವ್ಯಕ್ತಿ. ಸಕಲೇಶ್ ಎಂಬಾತನಿಂದ ರವಿ ಮೇಲೆ ಫೈರಿಂಗ್ ಆಗಿದೆ. ಚಿಕ್ಕಬಳ್ಳಾಪುರದ ಮಂಚೇನಹಳ್ಳಿ ಗ್ರಾಮದ ಬಳಿ ನಡೆದಿರುವಂತ ಘಟನೆ ಇದು. ಕ್ವಾರಿ ನಿರ್ಮಾಣ ವಿಚಾರದಲ್ಲಿ ರವಿ ಮತ್ತು ಸಕಲೇಶ್ ನಡುವೆ ಗಲಾಟೆ ಜೋರಾಗಿತ್ತು. ಏನೋ ಗಲಾಟೆ ಜೋರಾಗ್ತಿದ್ದಂತೆ ಸಕಲೇಶ್ ಎಂಬಾತನಿಗೆ ಫೈರಿಂಗ್ ಮಾಡಲಾಗಿದೆ. ಗಂಭೀರವಾಗಿ ಗಾಯಗೊಂಡಂತ ಈತನನ್ನ ಸದ್ಯ ರವಿಯನ್ನ ಸ್ಥಳೀಯ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಕ್ವಾರಿಯ ವಿಚಾರವಾಗಿ ಗಲಾಟೆ ಆಗತ್ತೆ. ಈ ಹೊತ್ತಿನಲ್ಲಿ ಸಕಲೇಶ್ ಎಂಬಾತ ಫೈರಿಂಗ್ ಮಾಡಿದ್ದಾನೆ. ಕ್ವಾರಿಯ ಬಳಿ ಆಗಿರುವಂತಹ ಘಟನೆ ಇದರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಿ. ರಾಜ್ಯಾರೋಷವಾಗಿ ಶೂಟ್ ಮಾಡಿದ್ದಾನೆ. ಕೈಯಲ್ಲಿ ಗನ್ನನ್ನ ಹಿಡಿದು ಯಾರ ಭಯವೂ ಇಲ್ಲದಂತೆ ಶೂಟ್ ಮಾಡಿರುವಂತಹ ಘಟನೆಯಾಗಿದೆ. ಕ್ವಾರಿ ನಿರ್ಮಾಣ ವಿಚಾರದಲ್ಲಿ ರವಿ ಮತ್ತು ಸಕಲೇಶ್ ನಡುವೆ ಆಗಿರುವಂತಹ ಗಲಾಟೆ. ಈ ಸಕಲೇಶ್ ಎಂಬಾತ ಗನ್ ಹಿಡ್ಕೊಂಡಿದ್ದಾನಲ್ಲ, ಈತನೇ ರವಿ ಎನ್ನುವಂತ ವ್ಯಕ್ತಿಯ ಮೇಲೆ ಏಕಾಏಕಿ ಶೂಟ್ ಮಾಡಿದ್ದಾನೆ. ಅದೃಷ್ಟವಶಾತ್ ಇದು ತೊಡೆಯ ಭಾಗಕ್ಕೆ ತಾಗಿದೆ. ಸ್ವಲ್ಪ ಆಚೆ ಈಚೆ ಆಗಿದ್ರು ಪ್ರಾಣ ಕೂಡ ಹೋಗ್ತಾನೆ ಇತ್ತು. ಆತ ಎಷ್ಟು ರಾಜ್ಯಾರೋಷವಾಗಿ ನೋಡಿ 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 ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಗನ್ ಹಿಡ್ಕೊಂಡು ಯಾರ ಭಯ ಇಲ್ಲದೆ ಗಾಳಿಯಲ್ಲಿ ಗುಂಡು ಹೊಡೆಯುವಂತೆ ಒಂದು ಆತನ ಕಾಲಿಗೆ ಬಿದ್ದಿದೆ. ಮತ್ತೊಂದು ಅಲ್ಲಿರುವಂತ ಎಂತ ವಾತಾವರಣ ಎಂದಿದೆ. ಯಾರ ಭಯವು? ಹಾಗಾದ್ರೆ ಯಾರು ಕುಮ್ಮಕ್ ಕೊಡ್ತಿದ್ದಾರೆ? ಅಣ್ಣ ನಾನೇನು ನಿನ್ಗೆ ಹೇಳಿಲ್ಲ, ನಾನೇನು ಹೇಳಿಲ್ಲ ನಿಮ್ಗೆ. ನೋಡಪ್ಪ ಯಾರು ಹಾಕಿಲ್ಲ ಕಲ್ಲಲ್ಲಿ, ಯಾರು ಹಾಕಿಲ್ಲ. ಯಾರು ಹಾಕಿಲ್ಲ ಕಲ್ಲಲ್ಲಿ, ಯಾರು ಹಾಕಿಲ್ಲ. ಯಾರು ಹಾಕಿಲ್ಲ ಕಲ್ಲಲ್ಲಿ, ಯಾರು ಹಾಕಿಲ್ಲ.
ದೊಡ್ಡ ಎತ್ಕೊಂಡು ಎತ್ಕೊಂಡು ದೊಡ್ಡ ಎತ್ಕೊಂಡು ದೊಡ್ಡ ಯಾರು ಹಾಕಿಲ್ಲ ಕಲ್ಲಲ್ಲಿ, ಯಾರು ಹಾಕಿಲ್ಲ. 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 ಅವರು ಈ ತರ ಜನಸೇವೆ ಜಾಸ್ತಿ, ಅದರಿಂದ ಅದು ಏನಾಗಿದೆಯೋ ಗೊತ್ತಿಲ್ಲ. ಅದು ಜಮೀನು ಅದು ಇವ್ರದ್ದೇನೋ ಇಲ್ಲ ಬೇರೆಯವ್ರದ್ದು, ಅದನ್ನ ನಿಲ್ಲಿಸ್ಬೇಕು. ಫ್ರೆಶ್ ಆಗ್ತಾ ಇದೆಯಂತಲ್ಲ ಸರ್, ಅದನ್ನ ನಿಲ್ಲಿಸ್ಬೇಕು ಅಂತ ಇದು ಮಾಡಿದ್ದಾರೆ. ಆದರೆ ನೋಡ್ರಿ ಮೇಲೆ ಅಧಿಕಾರಿಗಳೆಲ್ಲ ಸೇರ್ಕೊಂಡು ಅವ್ರಿಗೆ ಶೂಟ್ ಮಾಡಿದ್ದಾರೆ. ಶೂಟ್ ಮಾಡಿರೋದ್ರಿಂದ ಏನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಗೇನು ಸರ್, ನನ್ನ ಮಕ್ಕಳಿಗೆ ನನಗೆ ಯಾರು ಈಗೇನೋ ಕಾಲಿಗೆ ಮಾಡಿದ್ದಾರೆ, ಮತ್ತೆ ಪ್ರಾಣ ಹೋಗಲ್ಲ ನಾ ಏನು ಗ್ಯಾರಂಟಿ. ಈಗಲೇ ಸರ್ ನಾನು ಊರಿಗೆ ಹೋಗಿದ್ದೆ, ಊರಲ್ಲಿಂದ ಬರೋಷ್ಟರಲ್ಲಿ ಫೋನ್ ಹಾಕಿದ್ರು, ಊರಲ್ಲಿಂದ ಓಡ್ ಬಂದೆ ಸರ್. ಮಂಜನಹಳ್ಳಿಯಲ್ಲಿ ರವಿಕುಮಾರ್ ಅಂತ ನನ್ನ ಗಂಡ. ಎಷ್ಟು ದಿನದಿಂದ ಸ್ಟ್ರೈಕ್ ಮಾಡ್ತಾ ಇದ್ರು? ನಿಮ್ಮ ಮನೆಯಲ್ಲಿ ಏನಾದ್ರು ಹೇಳಿದ್ರೆ ಇದ್ರ ಬಗ್ಗೆ ನಿಮ್ಗೆ? 2 ತಿಂಗಳಿಂದ ಏನು ಹೇಳಿಲ್ಲ ಸರ್. ಆದ್ರೆ ಸ್ಟ್ರೈಕ್ ಮಾಡ್ತಾ ಇದ್ದೀನಿ, ನನ್ನ ಮಕ್ಳಿಗೆ ಒಳ್ಳೇದಾಗಬೇಕು, ಅನ್ಯಾಯವಾಗಿ ದುಡ್ಡು ಬರೋದು ನನಗೆ ಬೇಡ, ನನ್ನ ಮಕ್ಳಿಗೆ ನನಗೆ ಒಳ್ಳೇದಾಗಬೇಕು, ನನ್ನ ಮಕ್ಳಿಗೆ ಯಾರು ಬೈಕೋಬಾರ್ದು, ದೇವರು ಶಿಕ್ಷೆ ಕೊಡಬಾರ್ದು, ಅನ್ಯಾಯ ನಾವು ತಿನ್ನಲ್ಲ ಒಡವೆ ಅಂತ ಅವರು ಇದು ಮಾಡ್ತಾ ಇದ್ರು. ಏನು ಜನಗಳಿಗೋಸ್ಕರ ಅಲ್ವಾ ಮಾಡ್ತಾರದು, ನಾವು ಇದು ಮಾಡ್ತಾರೆ ಸರ್. ನಮ್ಗೆ ದುಡ್ಕೊಂಡು ತಿನ್ನೋದಕ್ಕೆಲ್ಲ ಅಂಗಡಿ ಇದೆ, ನಾವು ಆರಾಮಾಗಿ ದುಡ್ಕೊಂಡು ತಿಂತೀರಿ ಸರ್. ಆ ಯಪ್ಪಾಗ ಏನು ಸರ್ ಬೇಕಾಗಿತ್ತು? ಅದಕ್ಕೆ ಅಯ್ಯಪ್ಪ ಏನು ಜನಗಳಿಗೆ ಒಳ್ಳೇದಾಗ್ಲಿ ಅಂತ, ನಮ್ಗೇನು ದುಡ್ಡು ಆಸೆ ಬಿದ್ದು ಆ ಥರ ಮಾಡಕ್ ಹೋಗಿಲ್ಲ. ಅವರು ದಂಡಿಯಾಗಿ ದುಡ್ಕೊಂಡು ತಿನ್ನೋ ನಾವೇ ಒಂದು 10 ಜನಕ್ಕೆ ಹಾಕ್ತೀರಿ ಅಷ್ಟಿದೆ. ಆದ್ರೆ ಅವ್ರು ನ್ಯಾಯಕ್ಕೋಸ್ಕರ ಓಡಾಡಿದ್ರೆ ಈ ಥರ ಮಾಡಿದಾರಲ್ಲ ಸರ್ ಅವರು. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಚಿಕ್ಕಬಳ್ಳಾಪುರದ ರಿಪೋರ್ಟರ್ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಎಸ್ ರಾಜಪ್ಪ, ಈ ಘಟನೆ ಮೊದಲೇ ಇವ್ರ ಮಧ್ಯೆ ಗಲಾಟೆಗಳಿತ್ತ? ಯಾಕಂತಂದ್ರೆ ಗನ್ ಹಿಡ್ಕೊಂಡು ಬಂದಿದ್ದಾರಂತಂದ್ರೆ ಪಕ್ಕಾ ಪ್ಲಾನ್ ಇತ್ತ? ಜೊತೆಲಿ ಏನೆಲ್ಲ ಆಯ್ತು? ಸದ್ಯ ಆಸ್ಪತ್ರೆಯಲ್ಲಿ ಇರುವಂತ ರವಿ ಪರಿಸ್ಥಿತಿ ಹೇಗಿದೆ? ಅಖಿಲೇಶ್, ಖಂಡಿತ ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಹೂ ಹಣ್ಣು ಹಾಲಿಗೆ ಎಷ್ಟು ಫೇಮಸ್, ಕಲ್ಲು ಕ್ವಾರಿಗಳು ಮತ್ತೆ ಕಲ್ಲು ಕ್ರಷರ್ಗಳು ಕೂಡ ಅಷ್ಟೇ ಫೇಮಸ್. ಇದರಿಂದ ಆಗ್ತಾ ಇರ್ತಕ್ಕಂಥ ತೊಂದರೆಗಳು ಕೂಡ ಚಿಕ್ಕಬಳ್ಳಾಪುರ ಅಷ್ಟೇ ಫೇಮಸ್ ಆಗಿರ್ತಕ್ಕಂಥದ್ದು. ಇನ್ನು ಅಕ್ರಮ ಕಲ್ಲು ಕ್ವಾರಿ ನಿರ್ಮಾಣ ಮಾಡ್ತಾ ಇದ್ದಾನೆ ಉದ್ಯಮಿ ಒಬ್ಬ ಮತ್ತೆ ವಕೀಲ ಒಬ್ಬ ಅಂತೇಳಿ ಏನು ಪ್ರಶ್ನೆ ಮಾಡ್ತಕ್ಕಂಥ ರೈತರು ಪ್ರಶ್ನೆ ಮಾಡಕ್ಕೆ ಹೋದಂತ ಸಂದರ್ಭದಲ್ಲಿ ಓಪನ್ ಪ್ಲೇಸ್ ಅಲ್ಲಿ ಏನು ಗುಂಡು ಹಾರಿಸಿ ಅಟ್ಟಹಾಸ ಮೆರೆದಿರ್ತಕ್ಕಂಥ ಘಟನೆ ಇವತ್ತೊಂದು ಚಿಕ್ಕಬಳ್ಳಾಪುರದಲ್ಲಿ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಮಂಚೇನಹಳ್ಳಿ ಏನು ಒಂದು ಹಿಂದುಳಿದ ಭಾಗ ಅಂತ ಹೇಳ್ಬೋದು, ಒಂದು ಗಡಿ ಜಿಲ್ಲೆ ಚಿಕ್ಕಬಳ್ಳಾಪುರ ಗಡಿ ಭಾಗದಲ್ಲಿರ್ತಕ್ಕಂಥ ಮಂಚೇನಹಳ್ಳಿ ಅಂತಕ್ಕಂಥದ್ದು. ಅಲ್ಲಿ ಒಂದು ಜಾಗದಲ್ಲಿ ಒಂದು ಕಲ್ಲು ಕ್ವಾರಿಯನ್ನು ನಿರ್ಮಾಣ ಮಾಡಕ್ ಹೋಗಿರ್ತಾನೆ ಸಕಲೇಶ್ ಅಂತಕ್ಕಂಥವನು.
ಅಂತಕ್ಕಂಥವನು. ಅಲ್ಲಿ ಏನು ಸುಮಾರು ದಿನಗಳಿಂದ ಆ ಗ್ರಾಮಸ್ಥರಿಗೆ ಮತ್ತೆ ಅಖಿಲೇಶ್ಗೆ ಒಂದು ಸುಮಾರು ಗಲಾಟೆ ನಡೀತಾ ಇರ್ತದೆ, ವಾಗ್ವಾದ ನಡೀತಾ ಇರ್ತದೆ. ಅಲ್ಲಿ ಏನು ಅವನು ಈಗ ರವಿಕುಮಾರ್ ಏನೋ ಒಂದು ಬೈಟ್ ಕೊಟ್ಟಿದ್ದಾನೆ, ಅವನು ಕೂಡ ಹೇಳ್ತಾ ಇದ್ದಾನೆ. ತಹಸೀಲ್ದಾರ್ ಕೂಡ ಈತನ ಜೊತೆ ಕುಮ್ಮಕ್ಕಾಗಿ ರೈತರನ್ನ ಅಲ್ಲಿ ಕ್ವಾರಿ ನಿರ್ಮಾಣ ಮಾಡೋದಕ್ಕೆ ತೊಂದರೆ ಕೊಡ್ತಾ ಇದ್ದಾನೆ. ಹಾಗಾಗಿ ರೈತರಿಗೆ ತೊಂದರೆ ಆಗ್ತದೆ, ಅಲ್ಲಿರೋ ಪರಿಸರ ಕೂಡ ನಾಶ ಆಗ್ತಾ ಇದೆ. ಹಾಗಾಗಿ ಅಲ್ಲಿ ಕಲ್ಲು ಕ್ವಾರಿಯ ನಿರ್ಮಾಣ ಮಾಡೋದು ಬೇಡ ಅಂತೇಳಿ ರೈತರು ಒಂದು ಪಟ್ಟಿಡ್ತಾರೆ. ಆದ್ರೆ ಸುಮಾರು ದಿನಗಳಿಂದ ಇದು ನಡ್ಕೊಂಡ್ ಬಂದಿದೆ. ಆದ್ರೆ ಇವತ್ತು ಏಕಾಏಕಿ JCB ಮತ್ತೆ ಟ್ರ್ಯಾಕ್ಟರ್ಗಳ ಮುಖಾಂತರ ಏನು ಅಲ್ಲಿ ಮಣ್ಣು ಹೊಡೆದು ಒಂದು ಜಮೀನನ್ನ ಸದರ ಮಾಡಕ್ಕೆ ಹೋದ ಸಂದರ್ಭದಲ್ಲಿ ರೈತರು ಅಡ್ಡಗಟ್ಟಿದ್ದಾರೆ. ಅದರಲ್ಲಿ ಏನು ಅಡ್ಡಗಟ್ಟು ಮಾತಿನ ಚಕಮಕಿ ನಡೀತಾ ಸಂದರ್ಭದಲ್ಲಿ ಏನು ಸಕಲೇಶ್ ಅಂತಕ್ಕಂಥ ಒಬ್ಬ ವಕೀಲ ಓಪನ್ ಪ್ಲೇಸ್ ಅಲ್ಲಿ ಒಂದು ರವಿಕೌರ್ ಅಂತಕ್ಕಂಥ ಒಂದು ರೈತನ ಮೇಲೆ ಇವತ್ತು ಗುಂಡು ಹಾರಿಸತಕ್ಕಂಥ ಘಟನೆಗೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಬೆಚ್ಚಿಬಿದ್ದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ರೀತಿಯಾಗಿ ಓಪನ್ ಪ್ಲೇಸ್ ಅಲ್ಲಿ ಗುಂಡು ಹಾರಿಸತಕ್ಕಂಥದ್ದು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಯಾರು ಕೂಡ ಮಾಡಿರೋದಿಲ್ಲ. ಹಾಗಾಗಿ ಈತ ಏಕಾಏಕಿ ಯಾರೋ ಹೊರಗಿನವನು ಉದ್ಯಮಿ ಒಬ್ಬನು ಈ ಕಡೆ ಬಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಂದು ರೈತನ ಮೇಲೆ ಗುಂಡಾರಿತನದಲ್ಲಿ ಇರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಏನ್ ಮಾಡ್ತಾ ಇದೆ, ಮತ್ತೆ ಅಧಿಕಾರಿಗಳ ಕುಮ್ಮಕ್ಕಿಂದ ಈತ ಒಂದು ಗುಂಡಾರಿಸ್ತಕ್ಕಂಥ ಕೃತ್ಯಕ್ಕೆ ಎಸಗಿದ್ದಾನೆ ಅಂತಕ್ಕಂಥ ಒಂದು ಅನುಮಾನ ಕೂಡ ಇಲ್ಲಿ ವ್ಯಕ್ತ ಆಗ್ತಕ್ಕಂಥದ್ದು. ಒಟ್ಟಾರೆಯಾಗಿ ಮುಂದಿನ ಯಾಕೆ ಈತನ ಓಪನ್ ಪ್ಲೇಸ್ ಅಲ್ಲಿ ಗನ್ ತೆಗೆದ, ಮತ್ತೆ ಜೊತೆಯಲ್ಲಿ ಈತನ ಲೈಸೆನ್ಸ್ ಗನ್ ಅದು ಅಥವಾ ಮೊದಲೇ ಏನಾದ್ರೂ ಪ್ರಕರಣ ಆತನ ಮೇಲೆ ಇದೆಯಾ? ಜೊತೆಯಲ್ಲಿ ಹಿಂಗೆಲ್ಲ ಮಾಡ್ತಾನೆ ಅಂತಂದ್ರೆ ಈಗ ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರಾ? ಪೊಲೀಸರು ಏನ್ ಹೇಳ್ತಿದ್ದಾರೆ ಅಂತ? ಅಖಿಲೇಶ್, ಈಗ ತನಿಖೆ ಮಾಡ್ತಾ ಇದೀವಿ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇನ್ನೂ ಕೂಡ ಗನ್ ಲೈಸೆನ್ಸ್ ಅಥವಾ ವಿತೌಟ್ ಲೈಸೆನ್ಸ್ ಅಂತಕ್ಕಂಥದ್ದು ಇನ್ನೂ ಕೂಡ ಮಾಹಿತಿ ಖಚಿತವಾಗಿ ಗೊತ್ತಾಗಿರೋದಿಲ್ಲ. ಹಾಗಾಗಿ ಪೊಲೀಸರು ಕೂಡ ಆತನ ವಶಕ್ಕೆ ಪಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ತನಿಖೆ ವೇಳೆ ಯಾಕೆ ಇದನ್ನ ಗನ್ ಓಪನ್ ಮಾಡಿ ಆ ಒಂದು ಓಪನ್ ಪ್ಲೇಸ್ ಅಲ್ಲಿ ಶೂಟ್ ಔಟ್ ಮಾಡದಂತಕ್ಕಂಥದ್ದು ಕೂಡ ಮತ್ತೆ ಎಲ್ಲವೂ ಕೂಡ ತನಿಖೆ ಮಾಡಿ ಆತನ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಎಲ್ಲ ರೈತರು ಕೂಡ ಪಟ್ಟಿರ್ತಾರೆ. ಮತ್ತೆ ಅಲ್ಲಿ ತಾಲೂಕಿನ ಎಲ್ಲ ಜನರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಅಖಿಲೇಶ್, ಎಸ್, ಧನ್ಯವಾದಗಳು ರಾಜಪ್ಪ ತಮ್ಮೆಲ್ಲ ಮಾಹಿತಿಗೆ. ಯಾರು ಹಾಕಿಲ್ಲ ಕಲ್ಲಲ್ಲಿ, ಯಾರು ಹಾಕಿಲ್ಲ. ಯಾರು ಹಾಕಿಲ್ಲ ಕಲ್ಲಲ್ಲಿ, ಯಾರು ಹಾಕಿಲ್ಲ. ¡Eh! ¡Eh!